ಶಾಂತಿಲಾಲ್ ಅವರು ಅವರ ಕರೆ ಮೇರೆಗೆ ನಾವು ದಯವಿಟ್ಟು ತಾವು ತಮ್ಮ ಉದ್ಯೋಗನ ಸ್ಟಾಪ್ ಮಾಡ್ಕೊಳ್ಳಿ. ಏನು 50,000 ಜನ ನೇಕಾರರು ಏನು ಪವರ್ ಲೂಮ್ಸ್ ನಂಬ್ಕೊಂಡಿದ್ದೀವಿ, ಎಲ್ಲ ಬೀದಿಗೆ ಬರ್ತಾ ಇದ್ದೀವಿ. ದಯವಿಟ್ಟು ಅತ್ಯಾಧುನಿಕವಾಗಿರ್ತಕ್ಕಂಥ ಮಕ್ಕಳಲ್ಲಿ ನೀನು ವ್ಯವಹಾರ ಮಾಡೋದು ಬೇಡ, ದಯವಿಟ್ಟು ಕೂಡ ನಿಲ್ಸ್ಕೊಪ್ಪ ಅಂತೇಳಿ ಅವ್ರನ್ನ ಕನ್ವಿನ್ಸ್ ಮಾಡಲಿಕ್ಕೆ ಹೋದ್ವಿ. ಆ ಕನ್ವಿನ್ಸ್ ಕೊಡ್ತಕ್ಕಂಥ ಒಂದು ಸಮಯದಲ್ಲಿ 1-1/4 ಗಂಟೆ ಅವ್ರ ಹತ್ರ ನಾವು ಡಿಸ್ಕಸ್ ಮಾಡಿದ್ವಿ. ಅವರು ಪಾಪ ಕಾಮಾಗೆ ಇದ್ದರು, ನಮಗೆ ಅವ್ರ ಮೇಲೆ ದ್ವೇಷ ಏನಿಲ್ಲ. ಕೊನೆಯ ಒಳಗೆ ನೀವು ಯಾಕೆ ನೀವು ಬೀದಿಗಳಲ್ಲಿ ಬಂದು ಮಾಲನ್ನು ಸೀಸ್ ಮಾಡಿಸಿ ಡಿಪಾರ್ಟ್ಮೆಂಟವ್ರು ಕೊಡ್ತೀರಾ ಅಂತಕ್ಕಂಥ ಮಾತನ್ನು ಅವ್ರು ಪ್ರಸ್ತಾವ ಮಾಡಿ. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಮೊನ್ನೆ ನಾವು ಏನು ದೊಡ್ಡಬಳ್ಳಾಪುರ ನೇಕಾರೆಲ್ಲ ಸೇರಿ ಏನು 3 ಗಾಡಿಗಳನ್ನ ಬಿಡಿಸಿದ್ವಿ, ಅವೆಲ್ಲ ಗಾಡಿಗಳನ್ನು GST ಆಫೀಸ್ಗೆ ಹೋಗಿ 2,81,000 ರೂಪಾಯಿಗಳನ್ನು ಫೈನ್ ಹಾಕಿ ಬಿಡಿಸ್ಕೊಂಡ್ಬಂದಿದ್ದಾರೆ. ಅದು ಅಕ್ರಮ ತಾನೇ? 2,80,000 ರೂಪಾಯಿ ಫೈನ್ ಹಾಕಬೇಕು ಅಂತಂದರೆ ಅದು ಅಕ್ರಮನ? ಅದು ಅಕ್ರಮ. ಇದು ನಮ್ಮ ಕೆಲಸ. ಈಗೇನು ಮಾಡಿದ್ದೀವಿ, ಅವ್ರಿಗೆ ಹೋಗಿ ಹೇಳಿದ್ದೀವಿ ದಯವಿಟ್ಟು ಕೂಡ ನಿಲ್ಸ್ಕೊಪ್ಪ ಅಂತ. ಅವ್ರು ಒಂದು ಮಾತು ಹೇಳಿದರು, ಅವರು ಸರಿಯಾಗಿ ಬಿಹೇವ್ ಮಾಡಲಿಲ್ಲ. ನಿಮಗೆ ತಾಕತ್ತಿದ್ದರೆ BRLಲ್ಲಿ 90 ಮೂಟೆ ನಮ್ಮ ಐಟಮ್ ಇದೆ, ಬೆಳಗ್ಗೆ 10 ಗಂಟೆಗೆ ತರಿಸ್ತೀನಿ, ನಿಮಗೆ ತಾಕತ್ತಿದೆ ಅದು ತಡೀರಿ, ಸೀಸ್ ಮಾಡಿಸಿ ಅಂತಕ್ಕಂಥ ಮಾತನ್ನು ಮಿಸ್ಟರ್ ಶಾಂತಿಲಾಲ್ ಅವರು ಹೇಳಿದರು. ಅದಕ್ಕೆ ನಾವು ಸ್ಪಷ್ಟವಾಗಿ ಹೇಳಿದ್ವಿ, ಹ್ಯಾಂಡ್ಲೂಮ್ ರಿಸರ್ವೇಷನ್ ಆಕ್ಟ್ ಪ್ರಕಾರವಾಗಿ ನೀನು ಮಾಲ್ ನಯಿಸ್ತಾ ಇರ್ತಕ್ಕಂಥದ್ದು ತಪ್ಪು, ಅದು ಕಳ್ಳತನ ಅಂತಲೇ ಹೇಳಿದ್ವಿ. ನಾವು ನಿಮ್ಮ ಮೇಲೆ ಕ್ರಿಮಿನಲ್ ಕೇಸನ್ನು ಹಾಕ್ತೀವಿ. ನೀವು ಒಪ್ಪದೇ ಇದ್ದ ಪಕ್ಷದಲ್ಲಿ ನಿಮ್ಮ ಮನೆಗಳ ಮುಂದೆ ಎಲ್ಲ ನೇಕಾರರು ಬಂದು ಕೂತು ಶಾಂತಿಯುತವಾಗಿ ಪೊಲೀಸ್ ಪರ್ಮಿಷನ್ನ ಪಡ್ಕೊಂಡು ಧರಣಿ ಮಾಡ್ತೀವಿ ಅಂತೇಳಿ ಅವ್ರಿಗೆ ಹೇಳ್ತಕ್ಕಂಥ ಸತ್ಯ. ಆದರೆ ದುರದೃಷ್ಟವಶಾತ್ತು ಅವರು ನಮ್ಮ ನೇಕಾರ ನಾಯಕರಾಗಿದ್ದಾರೆ, ನಮ್ಮನ್ನು ಹೊಡೆಯೋಕ್ಕೆ ಗಲಾಟೆ ಮಾಡೋಕ್ಕೆ ಬಂದಿದ್ದರು, ಬೆಂಕಿ ಬಂದಿದ್ರು ಅಂತೇಳಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ನಾವು ನೇಕಾರರಾಗಿ ಹೇಳ್ತೀವಿ, ಯಾವುದೇ ಕಾರಣಕ್ಕೂ ನೇಕಾರ ಒತ್ತಿಗೆ ನಂಬಿರ್ತಕ್ಕಂಥ ನೇಕಾರರು 2 ಮೀಟ್ರ್ ವಾರ್ಪ್ ಬಂದರೆ ಅದನ್ನು ಕುಯ್ಯೋದಕ್ಕೆ ಹೋಗಲ್ಲ. ನಮ್ಮ ಶಕ್ತಿ ಹಂಗಿದೆ. ಒಂದು ಸಣ್ಣ ಒಂದು ಬೆಂಕಿ ಬಿದ್ದರೆ ಅದನ್ನು ನಾವು ಟಚ್ ಮಾಡೋಕ್ಕೆ ಹೋಗಲ್ಲ. ಅಂಥ ಸಮಾಜದಲ್ಲಿ ಹುಟ್ಟತಕ್ಕಂಥ ಜನ ನಾವಿದ್ದೀವಿ. ಯಾವುದೇ ಕಾರಣಕ್ಕೂ ಆ ಥರದ ಯಾವುದು ಕೆಲಸಗಳನ್ನು ನಾವು ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ. ಅವ್ರು ನಮ್ಮ ಮೇಲೆ ತಪ್ಪು ಕಂಪ್ಲೇಂಟ್ ಕೊಟ್ಟಿದ್ದರು, ಅವ್ರ ಮನವರಿಕೆ ಆಗಿದೆ. ಈಗ ಈಗಲೇ ಅವರು ಕಂಪ್ಲೇಂಟನ್ನು ವಾಪಸ್ ತಗೊಂಡಿದ್ದಾರೆ. ಇದು ನಮ್ಮೆಲ್ಲರ ನೇಕಾರರ ಒಂದು ಪ್ರಯತ್ನದಿಂದ, ಒಗ್ಗಟ್ಟಿನಿಂದ ಅವ್ರು ಸಫಲ ಆಗಿದ್ದಾರೆ ಅಂತೇಳಿ ಸಭಾಮುಖವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಬಂಧುಗಳೇ, ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ, ನನಗೆ ಯಾವುದೇ ಸಂಘಟನೆ ಮೇಲೆ ದ್ವೇಷ ಅಥವಾ ಕೋಪ ಇಲ್ಲ, ತಪ್ಪು ತಿಳ್ಕೋಬಾರ್ದು. ನಾನು ಯಾವುದೇ ಪಕ್ಷದ ಬಗ್ಗೆ ಸೇರ್ತಕ್ಕಂಥ ವ್ಯಕ್ತಿ ಅಲ್ಲ. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ದೊಡ್ಡಬಳ್ಳಾಪುರದಲ್ಲಿ ಅನಾದಿ ಕಾಲದಿಂದ ನೇಕಾರರ ಹೋರಾಟ ಸಮಿತಿ ಅಂತ ಒಂದಿತ್ತು. ನಾನು ಈ ಪ್ರಸ್ತಾವ ಮಾಡಬಾರ್ದು, ಆದರೆ ಮಹಾನ್ ಮೇಧಾವಿಗಳು 25 ವರ್ಷ ಸಾಧನೆ ಮಾಡಿದ್ದೀವಿ ಅಂತೇಳಿ ಅವ್ರು ಬೆಳಗ್ಗೆ ಒಂದನ್ನು ಬಿಟ್ಟಿದ್ದಾರೆ. ನಾನು ಒಂದೇ ಒಂದು ಕ್ವಶನನ್ನು ಈ ಸಭಾಮುಖವಾಗಿ ಅವ್ರಿಗೆ ಕೇಳ್ತೀನಿ, ದಯವಿಟ್ಟು ತಪ್ಪಿಡ್ಕೋಬೇಡಿ ಅಧ್ಯಕ್ಷರೇ, ಏನು 25 ವರ್ಷ ಸಾಧನೆ ತಾವು ಮಾಡಿದ್ದೀರಾ, ಒಂದೇ ಒಂದು ಬೆಳಗ್ಗೆ ಸ್ಟೇಟ್ಮೆಂಟನ್ನು ಕೊಡಬೇಕು. ತಾವು 50,000 ಜನ ಏನು ನೇಕಾರರು ಸೂರತ್ ಸೀರೆಗಳಿಂದ ಅನ್ಯಾಯಕ್ಕೆ ಒಳಗಾಗಿದ್ದಾರೆ, ತಾವು ಅವ್ರ ಪರವಾಗಿದ್ದೀರಾ, ಅಥವಾ ಏನು ಒಂದು 20 ಜನ ಏನು ಪಟ್ಟಬದ್ಧ ಹಿತಾಸಕ್ತಿಗಳು, ಕಿಡಿಗೇಡಿಗಳು ಅಂತಲೇ ಹೇಳ್ತೀನಿ, ನನಗೇನು ಅವಮಾನ ಇಲ್ಲ, ಯಾರು ದಲ್ಲಾಳಿಗಳು ತರಿಸಿ ದೊಡ್ಡಬಳ್ಳಾಪುರ ನೇಕಾರನ್ನ ಬೀದಿ ಪಾಲು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅವ್ರ ಪರನ ದಯವಿಟ್ಟು ಸ್ಪಷ್ಟನೆ ಕೊಡಬೇಕು. ಹೌದು, ನಾನೇನು ಎಚ್ಚರಿಕೆ ಕೊಡ್ತಿಲ್ಲ, ಈ ದೇಶದಲ್ಲಿ ಹಕ್ಕಿದೆ. ನೀವು ಕಳ್ಳರ ಪರವಾಗಿ ಇರ್ತೀವಿ ಅನ್ನಂಗಿದ್ರೆ ನಮ್ದೇನು ಅಧ್ಯಯನ ಇಲ್ಲ, ಕಳ್ಳರ ಪರವಾಗಿ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ನಾವು ನೇಕಾರರ ಪರವಾಗಿದ್ದೀವಿ, ನೇಕಾರನ ನಾವು ಸಮಸ್ಯೆಗಳ ಪರಿಷ್ಕಾರ ಮಾಡೋದಕ್ಕೆ ಕಂಕಣ ತೊಟ್ಟಿದ್ದೀವಿ. ನೀವೆಲ್ಲರೂ ಸಹಕಾರದಿಂದ ಕಡೆ ತೊಟ್ಟಿದ್ದೀವಿ, ಹತ್ರ ಬಂದಿದ್ದೀವಿ. ನಾವು ಕಾನೂನಲ್ಲಿ ಅವಕಾಶ ಇದೆ. ನಿನ್ನೆ ನಾವು ಟೆಕ್ಸ್ಟೈಲ್ ಮಂತ್ರಿ ಮೀಟ್ ಮಾಡಿದ್ದೀವಿ, ಟೆಕ್ಸ್ಟೈಲ್ ಮಂತ್ರಿಯವರು ಆದೇಶವನ್ನು ಮಾಡಿದ್ದಾರೆ, ಅವಕಾಶ ಇದೆ, ದಯವಿಟ್ಟು ಅದನ್ನು ತನಿಖೆ ಮಾಡಿ ಅದನ್ನು ನಿಲ್ಲಿಸಿ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ದಾರೆ. ನಮಗೆ ಜಯ ಸಿಗುತ್ತೆ. ನಾವು ಒಗ್ಗಟ್ಟಾಗಿದ್ದರೆ ಯಾವುದೇ ಕಾರಣಕ್ಕೂ ಯಾವುದೇ ವಿಧವಾದ ತೊಂದರೆ ಇಲ್ಲದೆ ನಾವು ಏನು ಈ ದಲಾಳಿಗಳಿದ್ದಾರೆ ಅವರು ತಪ್ಪಿಸ್ಕೋಬೋದು, ನಮ್ಮ ಉದ್ಯೋಗವನ್ನು ಕೆಲವು ವರ್ಷಗಳ ಕಾಲ ಉಳಿಸ್ಕೊಂಡು ನಡೆಸ್ಕೊಂಡು ಹೋಗ್ಬೋದು ಅಂತಕ್ಕಂತೇಳಿ ಸಭಾಮುಖವಾಗಿ ತಮಗೆ ತಿಳಿಸ್ತಾ ಇದ್ದೀವಿ. ಇನ್ನೊಂದು ವಿಚಾರ ಬಂದರೆ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ನಮ್ಮ ಕಾನೂನು ಬಗ್ಗೆ ಅಪಾರವಾದ ಗೌರವ ಇದೆ, ನಂಬಿಕೆ ಇದೆ, ವಿಶ್ವಾಸ ಇದೆ. ಅದಕ್ಕೆ ನಾವು ಬುಧವಾರ ದಿನ ಅವರು ನಮ್ಮನ್ನು ಕರೆದಿದ್ದು, ದಯವಿಟ್ಟು ಬನ್ನಿರಿ ಅಂತೇಳಿ. ನನಗೆ ಯಾವುದೋ ಒಂದು ಆರೋಗ್ಯದ ವಿಚಾರವಾಗಿ ನಾನು ಬೆಂಗಳೂರಿಗೆ ಅಡ್ಮಿಟ್ ಆಗಿದ್ವಿ, ಅವ್ರ ಸಾಹೇಬರಿಗೆ ಹೇಳಿದ್ವಿ. ನಾವೇ ಅವರಿಗೆ ಫೋನ್ ಮಾಡಿ, ಸರ್ ನಾವು ಬಿಡುವಾಗಿದ್ದೀವಿ, ನಮ್ಮೇನಾದ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ, ನಾವು ಬರೋದಕ್ಕೆ ರೆಡಿಯಾಗಿದ್ದೀವಿ ಅಂತೇಳಿ ನಾವು ಸಭಾಮುಖವಾಗಿ ಬಂದು ಅವ್ರ ಸಮಕ್ಷಮದಲ್ಲಿ ಶಾಂತಿಲಾಲ್ ಮುಂದೆ ಕೂತ್ಕೊಂಡು ಡಿಸ್ಕಸ್ ಮಾಡಿ ಅವ್ರು ಹೇಳ್ತಾರೆ, ಅವ್ನು ಯಾರೋ ಇನ್ನೊಬ್ರು ಕಳ್ತನ ಮಾಡ್ತಾವನೆ, ಅಲ್ಲಿ ನಡೀರಿ, ಆಮೇಲೆ ನಾನು
ನಿಲ್ಲಿಸ್ತೀನಿ ಅಂತ ಹೇಳ್ತಾರೆ. ನಾನು ಅವ್ರಿಗೆ ಒಂದೇ ಮಾತನ್ನು ಹೇಳ್ದೆ, ನೋಡಪ್ಪ ಅವ್ನು ಕಳ್ತನ ಮಾಡ್ತಾ ಇರ್ತಕ್ಕಂಥ ನಿಲ್ಸೋದನ್ನ ನಿಲ್ಲಿಸ್ತೀನಿ ಅಂತಕ್ಕಂಥ ತಪ್ಪು. ಅವ್ರ ಬಗ್ಗೆನೂ ನಾವು ಕ್ರಮ ತಿಳಿಸ್ತೀವಿ. ಹ್ಯಾಂಡ್ಲೂಮ್ ರಿಸರ್ವೇಷನ್ ಆ್ಯಕ್ಟ್ ಏನಿದೆ, ನಾವು ಪವರ್ಲೂಮ್ ರಿಸರ್ವೇಷನ್ ಆ್ಯಕ್ಟ್ ಮಾಡಬೇಕು ಅಂತ ಏನು ಪ್ರಯತ್ನ ಮಾಡ್ತಾ ಇದ್ದೀವಿ, ಸಫಲ ಆಗ್ತೀವಿ. ಅವ್ರಿಗೂ ತೊಂದರೆ ಆಗುತ್ತೆ. ದಯವಿಟ್ಟು ಈ ಕೂಡಲೇ ನೀವು ನಿಲ್ಲಿಸ್ಕೋಬೇಕು ಅಂತೇಳಿ ಅವರಿಗೆ ಸಭಾಮುಖವಾಗಿ ಒಂದು ಎಚ್ಚರಿಕೆಯನ್ನು ಈಗಾಗಲೇ ನಾವು ಕೊಟ್ಟಿದ್ದೀವಿ. ಇನ್ನೊಂದು ವಿಚಾರ, ಈ ಒಂದು ಏನು ಪ್ರತಿಭಟನೆ ಇತ್ತು, ಇವತ್ತು ಪ್ರತಿಭಟನೆ ಅಂತಕ್ಕಂಥ ಏನು ಕಂಪ್ಲೇಂಟ್ ಇತ್ತು, ನಿಮ್ಮೆಲ್ಲರ ಸಹಕಾರ, ಏನು ವೆಂಕಟೇಶು ನಾನು ನರಸಿಂಹಮೂರ್ತಿ ಬಂದರೆ ನಮ್ಗೆ ಇಷ್ಟು ಬಲ ಬರಲ್ಲ. ಏನು ತಾವೆಲ್ಲ ಬಂದಿದ್ದೀರಿ, ತುಂಬ ಸಹಕಾರಿಯಾಗಿದ್ದೀರಿ. ಇದೇ ಹೋರಾಟ, ಇದೇ ಒಗ್ಗಟ್ಟು ಮುಂದುವರಿಯೋಣ. ನನಗೆ ಅನ್ನಿಸ್ತಾ ಇದೆ ಏನೋ ಒಂದು ಹಂತಕ್ಕೆ ನಾವು ಬಂದಿದ್ದೀವಿ. ದಯವಿಟ್ಟು ಇದರ ಸಫಲ ಆಗ್ತೀವಿ ಅಂತಕ್ಕಂಥ ನಂಬಿಕೆ ನಮ್ಮಲ್ಲಿದೆ. ನಮ್ಮೆಲ್ಲರ ಒಗ್ಗಟ್ಟು, ನಮ್ಮೆಲ್ಲರ ಸಹಕಾರ ನಮಗಿರಬೇಕು. ನಮ್ಮ ಉದ್ಯೋಗವನ್ನು ಕಾಪಾಡ್ಕೊಳ್ಳೋಣ, ಉದ್ದಿಮೆಯನ್ನು ಉಳಿಸ್ಕೊಳ್ಳೋಣ, ನಮ್ಮ ಹೆಂಡತಿ ಮಕ್ಕಳನ್ನು ವಿದ್ಯಾವಂತ ಮಾಡ್ಕೊಳ್ಳೋಣ ಅಂತೇಳಿ ಸಭಾಮುಖವಾಗಿ ಹೇಳಿ ನಮಗೆ ಸಹಕರಿಸ್ತಕ್ಕಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಕೆಲವರು ನೇಕಾರ ಮುಖಂಡರು ಅನ್ನುವಂಥವರು ಒಂದು ವಿಡಿಯೋ ಮಾಡಿ ಒಂದು ಚಾಲೆಂಜನ್ನು, ಅಂದರೆ ಎಲ್ಲರಿಗೂ ಒಂದು ಪ್ರಶ್ನೆಯನ್ನು ಹಾಕಿದ್ದಾರೆ. ಅದಕ್ಕೆ ನಾವು ಉತ್ತರ ಕೊಡಬೇಕು ಅಂತೇಳಿ ನಮ್ಮ ನೇಕಾರ ಹಿತರಕ್ಷಣಾ ಸಮಿತಿ ಮತ್ತು ಅಸೋಸಿಯೇಷನ್ ಎರಡೂ ನಿನ್ನೆ ಸಭೆ ಸೇರಿ ಒಂದು ತೀರ್ಮಾನ ಮಾಡಿ ಪ್ರೆಸ್ ಮುಂದೆ ತರಬೇಕು ಅಂತೇಳಿ ತೀರ್ಮಾನ ಆಗಿತ್ತು. ಅದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಮೊದಲನೇದಾಗಿ ಇಲ್ಲಿರುವಂಥ ದೊಡ್ಡಬಳ್ಳಾಪುರದಲ್ಲಿರುವಂಥ ಯಾವುದೇ ನೇಕಾರ ಸಂಘಟನೆಗಳಿಗೆ ಕಚೇರಿಗಳಿಲ್ಲ, ಯಾರು ಕಷ್ಟ ಸುಖ ಕೇಳಲ್ಲ. ಕಷ್ಟ ಸುಖ ಅಂತ ಕೇಳ್ತಾ ಇದ್ರೆ ಅದು 25 ವರ್ಷಗಳಿಂದ ನಾವು ಮಾತ್ರನೇ ಅಂತ ಹೇಳ್ತಾ ಇದ್ದಾರೆ. ನಾನೊಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೀನಿ. ಕೋವಿಡ್-19 ಕೊರೋನಾ ಟೈಮ್ನಲ್ಲಿ ಎಲ್ಲಿ ಹೋಗಿದ್ರಿ ನೀವು ಸಕ್ರಿಯವಾಗಿದ್ದಿದ್ರೆ ನೇಕಾರ ಹಿತರಕ್ಷಣಾ ಸಮಿತಿ ಹುಟ್ಟುತ್ತಾ ಇರಲಿಲ್ಲ. ನೇಕಾರ ಕಷ್ಟ ಸುಖ ನೀವು ಕರೆಕ್ಟಾಗಿ ಕೇಳ್ತಾ ಇದ್ದಿದ್ರೆ ಅವತ್ತು ನೇಕಾರ ಹಿತರಕ್ಷಣಾ ಸಮಿತಿ ಹುಟ್ಟುವಂಥ ಸಂಭವ ಇರ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ನೀವು ಮನೇಲಿ ಸೇರ್ಕೊಂಡಿದ್ರಿ. ಹಂಗಾಗಿ ನಾವು ನೇಕಾರ ಪರವಾಗಿ ನಿಲ್ಲಬೇಕು ಅಂತೇಳಿ ಕರ್ನಾಟಕ ರಾಜ್ಯ ನೇಕಾರ ಹಿತರಕ್ಷಣಾ ಸಮಿತಿ ಅಂತೇಳಿ ದೊಡ್ಡಬಳ್ಳಾಪುರದಲ್ಲಿ ಒಂದು ನೇಕಾರ ಸಂಘವನ್ನು ಕಟ್ಕೊಂಡು ನಾವು ಬನಶಂಕರಿ ಅಮ್ಮನವರ ದೇವಾಲಯನೇ ನಮಗೆ ಕಚೇರಿ ಸಭೆ ಮಾಡೋಕ್ಕೆ ಎಲ್ಲದಕ್ಕೂ ಅದನ್ನೇ ನಾವು ಬಳಸ್ತಾ ಇರುವಂಥದ್ದು. ನಾವು ಯಾವುದೇ 10 ಜನ ಸೇರಲಿ, 100 ಜನ ಸೇರಲಿ, 500 ಜನ ಸೇರಲಿ, ನಾವು ಅಲ್ಲೇ ಸೇರ್ತಾ ಇದ್ದೀವಿ. ಈಗ ಒಂದು ಅಸೋಸಿಯೇಷನ್ ಅಂತೇಳಿ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಯುವಕರೆಲ್ಲ ಸೇರಿ ಕಟ್ಟಿದ್ದಾರೆ. ಅವರೂ ಕಚೇರಿ ಮಾಡ್ತಾರೆ. ಕಚೇರಿ ಮಾಡಿದ್ರೆ ಸಾಕಾಗಲ್ಲ, ಜನರಿಗೆ ನೇಕಾರರಿಗೆ ಸ್ಪಂದಿಸೋದು ಮುಖ್ಯ ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತೆ ಬಹಳ ಮುಖ್ಯವಾದಂಥ ಒಂದು ಆರೋಪ ಏನು ಅಂತಂದ್ರೆ, ಏನೋ ಬೆಂಕಿ ಬಿದ್ದಾಗ ನಾವೆಲ್ಲ ಚಳಿ ಕಾಯಿಸ್ಕೊಳ್ಳೋಕ್ಕೆ ಅಂತೇಳಿ ಹೋರಾಟ ಮಾಡ್ತಾ ಇದ್ದೀವಿ. ಮತ್ತೇನೋ ದಿಢೀರ್ ಅಂತೇಳಿ ಲೀಡರ್ಗಳಾಗ್ಬಿಡ್ಬೇಕು ಅಂತೇಳಿ ನಾವೇನೋ ಹೋರಾಟ ರೂಪಿಸಿದ್ದೀವಿ ಅಂತೇಳಿ ಒಂದು ಆರೋಪವನ್ನು ಮಾಡಿದ್ದೀರಲ್ಲ. ನಾವು ಕೇಳ್ತಾ ಇದ್ದೀವಿ, ಆ ಒಂದು ಹೋರಾಟದಲ್ಲಿ ನೀವು ಇದ್ರಿ. ಆ ಒಂದು ಹೋರಾಟದಲ್ಲಿ ನಾವು ಕರೆದಿದ್ದಕ್ಕೆ ನೀವು ಬಂದಿದ್ದೀರಾ, ನೀವು ಚಳಿ ಕಾಯಿಸ್ಕೊಳಕ್ ಬಂದಿದ್ರಾ ಅನ್ನುವಂಥ ಪ್ರಶ್ನೆಯನ್ನ ನಾವು ಇಲ್ಲಿ ಹೇಳ್ತಾ ಇದ್ದೀವಿ. ಮತ್ತೆ ನೀವು ಸಹ ದಿಢೀರ್ ಅಂತ ಲೀಡರ್ ಆಗಬೇಕು ಅಂತೇಳಿ ನೀವು ಆ ಒಂದು ಕಾರ್ಯಕ್ರಮದ ಬಂದು 1 ಗಂಟೆ ಮಾತಾಡಿದ್ರ ಅನ್ನುವಂಥ ಪ್ರಶ್ನೆಯನ್ನ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಹಾಗೇನೆ ಬಹಳ ಮುಖ್ಯವಾಗಿ ನಾವೇನೋ ಪ್ರಚಾರಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನ ಯಾವ ಬಾಯಿಂದ ಹೇಳ್ತೀರೋ ನನಗಂತೂ ಅರ್ಥ ಆಗಲ್ಲ. ಯಾಕೆ ಹಿಂಗೆಲ್ಲ ಮಾತಾಡ್ತೀರಿ? ನೇಕಾರ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತೇಳಿ ಸರ್ಕಲಲ್ಲಿ ನಾವು ಘೋಷಣೆ ಮಾಡಿದ್ರೆ ಈ ರೀತಿಯಾದಂಥ ತದ್ವಿರುದ್ಧವಾದಂಥ ಮಾತುಗಳನ್ನು ಹೇಳಿ ನೀವೊಬ್ಬರು ಸೀನಿಯರ್ ಇದ್ದೀರಿ, ಈ ರೀತಿ ಎಲ್ಲ ಮಾತಾಡ್ಬೋದಾ ಅಂತೇಳಿ ಎಲ್ಲ ನೇಕಾರ ಸಂಘಟನೆಗಳ ಪರವಾಗಿ, ನೇಕಾರ ಪರವಾಗಿ ನಾವು ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ನಾವು ಪ್ರಚಾರಕ್ಕೋಸ್ಕರ ನಾವು ಬಂದಿರೋಂಥವ್ರಲ್ಲ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಮತ್ತೆ ಇನ್ನೊಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕು. ಭಾರತ ದೇಶದ ಈ ನೆಲದ ಕಾನೂನಿನ ವಿರುದ್ಧ ಮಾಡಕ್ಕಾಗ್ತದ, ಹೋರಾಟ ಮಾಡ್ಲಿಕ್ಕೆ ಆಗ್ತದ, ನಾವು ಗೆಲ್ತೀವ, ಅದಾಗ್ತದ, ಓದ್ತದ ಅನ್ನುವಂಥ ಮಾತನ್ನ ನೀವು ಹೇಳ್ತೀರಿ. ಬಂಧುಗಳೇ, ನಾವು ಹೇಳ್ತೀವಿ, ಕೇಳಿಸ್ಕೊಳ್ಳಿ. ಈ ಭಾರತ ದೇಶದ ಕಾನೂನು ಜನರಿಗೋಸ್ಕರ ಇರೋದು. ಜನರಿಗೋಸ್ಕರ ಕಾನೂನು ಇರಬೇಕೇ ಹೊರತು ಕಾನೂನಿಗೋಸ್ಕರ ಜನ ಅಲ್ಲ. ಇದನ್ನು ಚೆನ್ನಾಗಿ ಅಂಡರ್ಲೈನ್ ಮಾಡ್ಕೊಳ್ಳಿ. ಜನ ಬೀದಿಗೆ ಬಿದ್ದಿದ್ದಾರೆ, ಅವ್ರ ಬದುಕನ್ನು ಕಳ್ಕೊಳ್ತಾ ಇದ್ದಾರೆ ಅಂತೇಳಿ ಕಾನೂನುಗಳೇ ಬದಲಾಗ್ತವೆ. ಕಾನೂನುಗಳೇ ಬದಲು ಮಾಡುವಂತ ಅವಕಾಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿದ್ದಾರೆ. ಜನಕ್ಕೇನಾದ್ರೂ ತೊಂದರೆ ಆಗ್ತಾ ಇದ್ರೆ ಆ ಕಾನೂನನ್ನ ಬಳಸಬಹುದು ಅಂತ ಹೇಳಿದ್ದಾರೆ. ಇನ್ನೊಂದು ಬಹಳ ಮುಖ್ಯವಾದಂಥ ಅಂಶವನ್ನ ನಾನು ಹೇಳಲಿಕ್ಕೆ ಬಯಸ್ತೀನಿ. ಕರ್ನಾಟಕ ರಾಜ್ಯ ಸರ್ಕಾರ ಮನಸ್ಸು ಮಾಡಿದ್ರೆ ಇದನ್ನು ತಡಿಬಹುದು. ಯಾಕೆ ಅಂತಂದ್ರೆ ಭಾರತ ದೇಶದ ಕಾನೂನಿನ ಪರವಾಗಿ ನಾವಿದ್ದೀವಿ. ರಾಜ್ಯ ಸರ್ಕಾರಗಳಿಗೆ ಒಂದು ವಿಶೇಷವಾದಂಥ ಒಂದು ಕಾನೂನಿನ ಅವಕಾಶ ಇರ್ತದೆ. ಆ ರಾಜ್ಯದಲ್ಲಿರುವಂಥ ಸಾಂಪ್ರದಾಯಿಕವಾದಂಥ ಯಾವುದಾದ್ರೂ ಉದ್ದಿಮೆಗಳು ನಶಿಸಿ ಹೋಗ್ತಾ ಇದ್ದಾವೆ, ಅದಕ್ಕೆ ಪೆಟ್ಟು ಬೀಳ್ತಾ ಇದೆ. ಇನ್ನೊಂದು ರಾಜ್ಯದಿಂದ ಬರ್ತಾ ಇರ್ತಕ್ಕಂಥ ವಸ್ತುಗಳಿಂದ
ಆ ರಾಜ್ಯದಲ್ಲಿ ಉತ್ಪಾದನೆ ಮಾಡುವಂತ ವಸ್ತುಗಳಿಗೆ ಪೆಟ್ಟು ಬೀಳ್ತಾ ಇದೆ. ಅದು ರೈತರಾಗ್ಬೋದು, ನೇಕಾರರಾಗ್ಬೋದು, ಯಾವುದೇ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರೋರು ಆಗ್ಬೋದು, ಅವ್ರಿಗೆ ತೊಂದರೆ ಆಗ್ತಾ ಇದೆ ಅಂತಂದ್ರೆ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಿ ಅದನ್ನ ತಡೆದು ಇವರಿಗೆ ಅನುಕೂಲ ಮಾಡಿಕೊಡುವಂತ ಯಾರು ದೊಡ್ಡ ದೊಡ್ಡ ಬಂಡವಾಳಶಾಹಿಗಳು ಇರ್ತಾರಲ್ಲ ಅದನ್ನ ತಡೆದು ಯಾರು ಬಡವರಿದ್ದಾರೆ ಅವ್ರ ಪರವಾದಂತ ಒಂದು ಕಾನೂನನ್ನು ತರಲಿಕ್ಕೆ ನಿಜವಾಗ್ಲೂ ನಮಗೆ ಅವಕಾಶ ರಾಜ್ಯ ಸರ್ಕಾರದಲ್ಲಿ ಇದೆ ಅನ್ನುವಂಥ ಅಂಶವನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತೆ ಏನು ಗೊತ್ತಿದ್ದು ಮಾತಾಡ್ತಾವ್ರ ಗೊತ್ತಿಲ್ಲದೆ ಮಾತಾಡ್ತಾವ್ರ ಗೊತ್ತಾಗ್ತಾ ಇಲ್ಲ ನನಗೆ. ಅಪ್ಗ್ರೇಡ್ ಆಗಬೇಕು ಅಪ್ಗ್ರೇಡ್ ಬೇಡ ಅಂತ ನಾವೇನು ಹೇಳ್ತಾ ಇಲ್ಲ. ಈಗಿರುವಂತ ಮಕ್ಕಳನ್ನ ಒಂದೇ ಸಾರಿ ತೂಕಕ್ಕೆ ಹಾಕ್ಬಿಡ್ತೀರಾ? 25,000 ಮಕ್ಕಳಿದಾವಲ್ಲ, 25,000 ಮಕ್ಕಳನ್ನ ತೂಕಕ್ಕೆ ಹಾಕ್ಬೇಕು ಅಂತ ನಿಮ್ಮ ಉದ್ದೇಶ. ಹಂಗಾದ್ರೆ 25,000 ಜನಕ್ಕೂ ನೀವು ಅಪ್ಗ್ರೇಡ್ ಆಗುವಂತ ರೇಪಿಯರ್ ಮಕ್ಕಳನ್ನ ಕೊಡ್ಸಕ್ ಆಗುತ್ತಾ ನಿಮ್ ಕೈನಲ್ಲಿ? ಆಗಲ್ಲ ನಿಮ್ ಕೈನಲ್ಲಿ. ನಾನು ಆಗ್ಲೇ ಜವಳಿ ಮಂತ್ರಿ ಹತ್ರ ಮಾತಾಡುವಂತ ಸಂದರ್ಭದಲ್ಲೂ ಹೇಳಿದೆ, 25,000 ಮಗ್ಗ ನೀವು ಕೊಡಕ್ ಆಗಲ್ಲ, ನೀವು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಕೊಡ್ತಾ ಇರುವಂತ 1+1 ಮಗ್ಗ ನಿಲ್ಸಿದ್ರ 2.5 ಲಕ್ಷನೇ ಕೊಡಕ್ಕಾಗ್ತಾ ಇಲ್ಲ ನಿಮ್ ಕೈನಲ್ಲಿ. 1.5 ಲಕ್ಷ ನೇಕಾರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಕ್ ಆಗ್ತಾ ಇಲ್ಲ ನಿಮ್ ಕೈನಲ್ಲಿ. ಅಪ್ಗ್ರೇಡ್ ಆಗ್ರಿ ಅನ್ಬಿಟ್ಟು 10 ಲಕ್ಷದ ಮಗ್ಗ 25,000 ಮಗ್ಗ ಹಾಕಕ್ ಆಗುತ್ತಾ? ಇದು ನಾನು ಜವಳಿ ಮಂತ್ರಿ ಮುಂದೆನೆ ಕೇಳಿದ್ದೀನಿ. ಮತ್ತೆ ಇದನ್ನೇ ನೀವು ಮಾತಾಡ್ತಾ ಇದ್ದೀರಲ್ಲ, ಇದು ಸರಿಯಾದಂತ ವಿಧಾನ ಅಲ್ಲ ಅನ್ನುವಂಥದ್ದನ್ನ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಅಂಶ ನಿಮ್ಗೆ ನಾನು ಹೇಳಲಿಕ್ಕೆ ಬಯಸುವಂಥದ್ದು ಏನು ಅಂತಂದ್ರೆ, 3 ತಿಂಗಳಿಗೊಂದು ಸಾರ್ತಿ ಅಮಾನಿ ಬರ್ತಾ ಇತ್ತು, ಅವಾಗೆಲ್ಲ ಗುಳೆ ಓದ್ತಾ ಇದ್ರು. ಇಲ್ಲಿ ಎರಡು ತಿಂಗಳು ಮಾತ್ರನೇ ಉದ್ಯೋಗ ನಡೀತಾ ಇತ್ತು. ಇನ್ನು 10 ತಿಂಗಳು ಇಲ್ಲಿದ್ದಂತ ದೊಡ್ಡಬಳ್ಳಾಪುರದವರೆಲ್ಲ ಸೇಲಂ ಕಡೆಗೆ ಗುಳೆ ಹೋಗ್ತಾ ಇದ್. ನಾನಂತೂ ಕೇಳಿಸ್ಕೊಂಡಿಲ್ಲಪ್ಪ, ನಾನಂತೂ ಇದನ್ನು ಕೇಳಿಸ್ಕೊಂಡಿಲ್ಲ. ಸೇಲಂ ಕಡೆಗೆ ದೊಡ್ಡಬಳ್ಳಾಪುರದಿಂದ 2 ತಿಂಗಳು ಮಾತ್ರ ಇಲ್ಲಿ ನೇಯ್ಗೆ ಉದ್ಯಮ ಮಾಡಿ ಗುಳೆ ಹೋಗ್ತಾ ಇದ್ರು, ಊರ್ ಬಿಟ್ಟು ಹೋಗ್ತಾ ಇದ್ರು ಅನ್ನೋಂತ ಮಾತಾಡ್ತಿರಲ್ಲ, ಇದು ನಿಜವಾಗ್ಲೂ ಇದು ಶೋಭೆ ತರುವಂತ ವಿಚಾರ ಅಲ್ಲ. ವಾಪಸ್ ತಗೊಳ್ಳಿ ಈ ಮಾತನ್ನ. ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ, ನಿಮ್ಮ ಮೇಲೆ ನಮ್ಗೆ ಯಾವುದೇ ರೀತಿಯಾದಂತ ದ್ವೇಷ ಇಲ್ಲ. ನೇಕಾರ ಪರವಾಗಿ ನಿಂತಿದ್ದೀರಾ, ದಳ್ಳಾಳಿಗಳ ಪರವಾಗಿ ನಿಂತಿದ್ದೀರಾ ಅಂತ ಸ್ಪಷ್ಟಪಡಿಸ್ಬೇಡಿ. ನಾವು ನಿಮ್ಮನ್ನು ಮಾತಾಡಕ್ಕೆ ಬರಲ್ಲ. ಸಂವಿಧಾನ ಎಲ್ಲರಿಗೂ ಹಕ್ಕು ಕೊಟ್ಟಿದೆ, ಯಾರ ಪರ ಬೇಕಾದ್ರೂ ಹೋರಾಟ ಮಾಡ್ಬೋದು. ನಾವು ಊರಿನ ಪರವಾಗಿ ನಿಂತಿದ್ದೀವಿ. 99% ಯಾರಿದ್ದಾರೆ ಅವ್ರ ಪರ ನಾವು ನಿಂತಿದ್ದೀವಿ. 1% ಪರವಾಗಿ ನೀವು ದಳ್ಳಾಳಿಗಳ ಪರವಾಗಿ ನಿಂತ್ಕೊಂಡಿದ್ರೆ ನೀವು ಅವ್ರ ಕಡೆನೇ ಇರ್ರಿ, ಇದ್ ಕಡೆ ಏನ್ ಬರೋ ಅಗತ್ಯ ಇಲ್ಲ. ನಮ್ಮ ನೇಕಾರರ ಹೋರಾಟಕ್ಕೆ ಬೆಂಬಲವನ್ನ ಕೊಟ್ಟಿದ್ದೀರಿ, ನಿಮ್ಗೆಲ್ಲರಿಗೂ ಹೊಂದಿಸ್ತಾ ಈಗ ಶಾಂತಿಲಾಲ್ ಅವರು ಕಂಪ್ಲೇಂಟ್ ಅನ್ನ ವಾಪಸ್ ತಗೊಂಡಿದ್ದಾರೆ. ಇನ್ನು ಮುಂದಕ್ಕೆ ಯಾರೇ ಸಹ ಇಲ್ಲಿ ಕಂಪ್ಲೇಂಟ್ ಕೊಡಕ್ ಬರಬೇಕು ಅಂದ್ರೆ ಅವ್ರು ಸ್ವಲ್ಪ ಹಿಂದೆ ಮುಂದೆ ನೋಡಬೇಕು. ಆ ರೀತಿಯಾದಂತ ಒಂದು ಸಂದೇಶವನ್ನ ಇವತ್ತು ನಾವು ಎರಡೂ ನೇಕಾರ ಸಂಘಟನೆಗಳ ಪರವಾಗಿ, ನೇಕಾರರ ಪರವಾಗಿ ನಾವು ಕೊಟ್ಟಿದ್ದೀವಿ. ಆ ದೃಷ್ಟಿಯಿಂದ ಇನ್ನು ಮುಂದೆ ನಡೆಯುವಂತ ಎಲ್ಲ ಹೋರಾಟಗಳಿಗೂ ಸಹ ದೊಡ್ಡಬಳ್ಳಾಪುರದ ಎಲ್ಲ ನೇಕಾರ ಬಂಧುಗಳು ಬೆಂಬಲವಾಗಿ ನಿಲ್ಲಬೇಕು.